ನಮಸ್ತೆ, ನಾನು ಸುಧೀರ್ ಮಲ್ಲೇಡಿ. ಧರ್ಮಸ್ಥಳ ಹತ್ಯಾಕಾಂಡದ ವಿಷಯಗಳು ದಿನ ದಿನ ಚರ್ಚೆಗೆ ಬರ್ತಾ ಇದೆ. ದಿನ ದಿನ ಕಳಬರಹಗಳು ಸಂಖ್ಯೆ ಸಹ ಜಾಸ್ತಿ ಆಗ್ತಾ ಇದೆ. ಹಾಗೂ ಅಲ್ಲಿ ನಿಗೂಢತೆ ಮನೆ ಮಾಡಿದೆ ಎನ್ನುವಂತಹ ವಿಷಯಗಳು ಜನರಲ್ಲಿ ಮಂದಟ್ಟಾಗುವಂತಹ ಎಲ್ಲ ಅಂಶಗಳು ಗೋಚರಿಸ್ತಾ ಇದೆ. ಇದರ ನಡುವೆ ಜನರನ್ನು ಎತ್ತಿಕಟ್ಟುವಂತಹ ಕೆಲಸಗಳು ನಡೀತಾ ಇದೆ. ದಂಗೆ ಎಬ್ಬಿಸುವಂತಹ ಕೆಲಸಗಳಿಗೆ ಪ್ರಚೋದನೆ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಅದೇನಂತ ಹೇಳಿದರೆ, ಹಿಂದೂಗಳ ನಡುವೆ ಎತ್ತಿಕಟ್ಟಿ ಘರ್ಷಣೆ ನಡೆಸುವಂತಹ ಹುನ್ನಾರಗಳು ನಡೀತಾ ಇದೆ. ಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ಮಸಿ ಬಳಿಯುವಂಥ ಷಡ್ಯಂತ್ರ ಇದೆಯಲ್ಲ, ಆ ಷಡ್ಯಂತ್ರವನ್ನು ನಾವು ಸಹಿಸೋದಿಲ್ಲ. ಆ ಷಡ್ಯಂತ್ರದ ವಿರುದ್ಧ ಜನ ಸಿಡಿದೇಳ್ತಾರೆ. ಸತ್ಯ. ಇದೀಗ ಹೊಸದಾಗಿ ಕೇಳಿ ಬರುವಂಥ ಸುದ್ದಿ ಏನಂತ ಹೇಳಿದರೆ, ನಮ್ಮ ಪುಣ್ಯಕ್ಷೇತ್ರಗಳನ್ನು ಉಳಿಸಿ ಎನ್ನುವಂತಹ ಒಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದಾರೆ. ಇದರ ಉದ್ದೇಶ ಇಷ್ಟೇ: ಈ ಹೋರಾಟದ ದಿಕ್ಕು ದೆಸೆಗಳನ್ನು ತಪ್ಪಿಸಬೇಕೆನ್ನುವಂತಹ ತೀರ್ಮಾನ. SIT ಅತ್ಯಂತ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸ್ತಿದೆ ಹಾಗೂ ಅತ್ಯಂತ ಮಹತ್ವದ ನಿರ್ಧಾರಗಳನ್ನು ಕೈಕೊಂಡು ಅಲ್ಲಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಫಲಿತಾಂಶವನ್ನು SIT ಕೊಡ್ತದೆ ಎನ್ನುವಂತಹ ವಿಶ್ವಾಸ ಎಲ್ರಿಗೂ ಇದೆ. ಇದರ ನಡುವೆ ಕಳಬರಗಳ ಸಂಖ್ಯೆ ಜಾಸ್ತಿ ಆದಂತೆ, ಅಸ್ಥಿಪಂಜರಗಳು ಜಾಸ್ತಿ ಸಿಕ್ಕಿದಂತೆ ಪ್ರಚೋದನೆಯ ಹೇಳಿಕೆಗಳು ಬರ್ತಾ ಇದೆ. ನುಗ್ಗಿ ಹೊಡೀರಿ, ಸಿಡಿದೇಳಿ, ಇಂತಹ ಪ್ರಚೋದನೆಯ ಮಾತುಗಳು ಬರ್ತಾ ಇದೆ. ಹಿಂದೂ ಧರ್ಮದವರೆಲ್ಲ ಒಟ್ಟಾಗಿ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದು. ಸ್ವತಃ ನಾನು RSSನ ಶಾಖೆಗೆ ಹೋಗಿದ್ದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ. ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ನಲ್ಲಿ ಎಲ್ಲ ಹೆಚ್ಚಿನ ಸಮಾವೇಶಗಳಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೇನೆ. ಗೋ ಸಂರಕ್ಷಣೆಯಲ್ಲಿ ಕೆಲವೊಂದು ಸಮಯಗಳಲ್ಲಿ ನಾನು ಹೋಗಿದ್ದೇನೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದಲ್ಲಿ ಸಣ್ಣ ಹುದ್ದೆಯನ್ನು ಸಹ ನಿರ್ವಹಿಸಿದ್ದೇನೆ. ಆದರೆ ಹಿಂದೂ ಧರ್ಮಕ್ಕೆ ನಾವೆಲ್ಲಿಯೂ ಅಪಮಾನ ಮಾಡಲಿಲ್ಲ, ಹಾಗೆ ಧರ್ಮಕ್ಷೇತ್ರಕ್ಕೆ ನಾವೆಲ್ಲಿಯೂ ಅಪಮಾನ ಮಾಡಲಿಲ್ಲ. ಹಾಗೂ ಅದನ್ನು ನಾಶಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆಂತ ಹೇಳಿದರೆ, ನಮ್ಮ ಪುಣ್ಯಕ್ಷೇತ್ರಕ್ಕೆ ಕಾವಲಾಗಿ ನಿಂತವರು ಮಂಜುನಾಥ ಹಾಗೂ ಅಣ್ಣಪ್ಪ ಸ್ವಾಮಿ. ನಮ್ಮ ಪುಣ್ಯಕ್ಷೇತ್ರ ಮಂಜುನಾಥ ಅಣ್ಣಪ್ಪ ಸ್ವಾಮಿಯ ಪುಣ್ಯಕ್ಷೇತ್ರದಲ್ಲಿ ಜನರಿಗೆ ಎಲ್ರಿಗೂ ವಿಶ್ವಾಸ ಇದೆ. ಇಲ್ಲ ಅಂತ ಹೇಳಿದರೆ, ಎಲ್ಲೋ ಇದ್ದ ಒಬ್ಬ ಅನಾಮಿಕ ವ್ಯಕ್ತಿ ಮುಸುಕುದಾರಿಯಾಗಿ ಬಂದು ಇಷ್ಟೆಲ್ಲ ಪ್ರಕರಣಕ್ಕೆ ತಿರುವು ಕೊಡ್ತಾನಂತ ಹೇಳಿದರೆ ನೀವೇ ಅರ್ಥೈಸಿಕೊಳ್ಳಿ. ಹಿಂದೂ ಧರ್ಮದಲ್ಲಿ ಶಕ್ತಿ ಇದೆ, ದೈವರ ಕಾರಣಿಕ ಇದೆ. ದೇವರ ಶಕ್ತಿ ಎಷ್ಟಿದೆ ಅಂತ ಹೇಳಲಿಕ್ಕೆ ಇದೊಂದೇ ನಿದರ್ಶನ ಸಾಕಾಗಿರ್ತದೆ. ಸತ್ಯ ಯಾವ ಕಡೆ ಇರ್ತಾನೆ ಆ ಕಡೆ ದೇವರು ಇರ್ತಾನೆ. ಸುಳ್ಳು ಯಾವ ಕಡೆ ಇರ್ತದೆ ಆ ಕಡೆ ಅಧರ್ಮಿಗಳಿರ್ತಾರೆ. ಅಧರ್ಮಿಗಳಿಂದ ದಿಕ್ಕನ್ನು ತಪ್ಪಿಸುವಂತಹ ಕೆಲಸಗಳು ನಡೀತಾ ಇರ್ತದೆ. ಸ್ವಾಮಿ, ನಾವೆಲ್ಲಿ ದೇವರಿಗೆ ಅಪಮಾನ ಮಾಡಿದ್ದೇವೆ? ನಾವೆಲ್ಲಿ ಪುಣ್ಯಕ್ಷೇತ್ರಕ್ಕೆ ಅಪಮಾನ ಮಾಡಿದ್ದೇನೆ? ಸ್ವತಃ ನಾನು ಮಂಜುನಾಥನ ಸನ್ನಿಧಿಯಲ್ಲಿ ಮದುವೆಯಾಗಬೇಕೆಂದು ಹರಕೆ ಹೊತ್ತು ಅದೇ ಸನ್ನಿಧಾನದಲ್ಲಿ ಮದುವೆ ಆದವನು. ನಮಗೂ ಭಯ ಭಕ್ತಿ ಇದೆ ಸ್ವಾಮಿ. ದೇವರನ್ನ ಪ್ರತಿದಿನ ನೆನೆಸಿಕೊಂಡು ಮುಂದಿನ ಉದ್ಯೋಗಕ್ಕೋ, ಕ್ಷೇತ್ರಕ್ಕೋ ಅಥವಾ ಮುಂದಿನ ಜೀವನಕ್ಕೆ ನಾವು ಕಾಲಿಡುವವರು. ಪ್ರತಿನಿತ್ಯ ದೇವರನ್ನ ನೆನೆದು ದೇವರ ಪೂಜೆಯನ್ನು ಮಾಡುವವರು. ನೆನಪಿಡಿ ನೀವು, ನಾವು ಹಿಂದೂ ಧರ್ಮದ ಅಪಪ್ರಚಾರಕರಲ್ಲ. ನಾವು ಧರ್ಮವನ್ನು ಉಳಿಸುವ ಕಾಯಕಕ್ಕೆ ಈ ಸೌಜನ್ಯಪರ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮರೋಡಿಯವರ ಜೊತೆ ಕೈ ಜೋಡಿಸಿದ್ದೇ ವಿನಃ ಬೇರೇನೂ ಇಲ್ಲ. ನೀವು ಒಂದು ಹಿಂದೆ ನಡೆದಂತಹ ಸೌಜನ್ಯಪರ ಪ್ರತಿಭಟನೆಯನ್ನು ಸ್ವಲ್ಪ ಗಮನಿಸಿ ನೋಡಿ. ಅಲ್ಲಿ ಎಲ್ಲ ಕಡೆ ತೋರುವುದು ಒಂದೇ: ಕೇಸರಿಯ ಶಾಲನ್ನುಟ್ಟ, ಕೇಸರಿಯ ಮುಂಡಾಸು ತೊಟ್ಟ ಹುಡುಗರ ಗುಂಪು. ಕೇಸರಿ ಎಂದರೆ ಅದೊಂದು ಶಕ್ತಿ. ಕೇಸರಿ ಯುವಕರ ದಂಡೆ ಮಹೇಶಣ್ಣನ ಜೊತೆ ಇದೆ ಅಂತ ಆದರೆ ಮಹೇಶಣ್ಣ ಎಷ್ಟು ಹಿಂದೂಪರ ಕೆಲಸಗಳನ್ನು ಮಾಡಿದ್ದಾರೆ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಸುಳ್ಳು ಪ್ರಚೋದನೆಯ ಮಾತುಗಳನ್ನಾಡುವುದು, ದಾರಿ ತಪ್ಪಿಸುವ ಪ್ರಯತ್ನಗಳನ್ನು ಮಾಡಬೇಡಿ. ನಿಮಗೆ ಹಿಂದೂ ಧರ್ಮದ ಮೇಲೆ ಅಷ್ಟು ನಂಬಿಕೆ ಹಾಗೂ ಹಿಂದೂ ಧರ್ಮವನ್ನು ಉಳಿಸಬೇಕೆನ್ನುವಂತಹ ನಿಮ್ಮ ಬದ್ಧತೆ ಇದ್ದರೆ, ಸೌಜನ್ಯ ಒಂದು ಹಿಂದೂ ಹುಡುಗಿ ಅಲ್ಲವಾ? ವೇದವಲ್ಲಿ ಹಿಂದೂ ಹುಡುಗಿ ಅಲ್ಲವಾ? ಪದ್ಮಲತಾ ಹಿಂದೂ ಅಲ್ಲವಾ? ಯಮುನಾ ನಾರಾಯಣ ಹಿಂದೂ ಅಲ್ಲವಾ? ಇವರು ಸತ್ತಾಗ ನಿಮಗೆ ಯಾಕೆ ಕರುಳು ಚೂತುವುದಿಲ್ಲ? ಸತ್ತಿದ್ದು ಹೌದಲ್ಲವಾ?
ಕೊಲೆ ಆಗಿದ್ದು ಹೌದಲ್ವಾ? ಇದಕ್ಕೆ ನ್ಯಾಯ ಬೇಕಲ್ವಾ? ಮಾಡಿದ್ಯಾರು ಕೇಳ್ತಾ ಇರುವುದಷ್ಟೇ. ಮಾಡಿದವ್ರನ್ನ ಶಿಕ್ಷಿಸಿ ಅಂತ ಹೇಳ್ತಾ ಇದ್ದೇವೆ ಅಷ್ಟೇ ಬಿಟ್ರೆ ನಾವು ಎಲ್ಲಿಯೂ ಧರ್ಮಕ್ಷೇತ್ರವನ್ನ ಅಪಮಾನ ಮಾಡಲಿಲ್ಲ, ಎಲ್ಲಿಯೂ ದೇವರಿಗೆ ಅಪಮಾನ ಮಾಡಲಿಲ್ಲ, ಎಲ್ಲಿಯೂ ಧರ್ಮಕ್ಕೆ ಅಪಮಾನ ಮಾಡಲಿಲ್ಲ. ನಮ್ಮ ಧರ್ಮ ಹಿಂದೂ ಧರ್ಮ ಎನ್ನುವುದು ಹೆಮ್ಮೆ ಇದೆ. ಆ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ಎನ್ನುವಂಥ, ಪವಿತ್ರ ಧರ್ಮದಲ್ಲಿ ಹುಟ್ಟಿದ್ದೇವೆ ಎನ್ನುವಂಥ ತೃಪ್ತಿ ಇದೆ. ಅದಕ್ಕಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಸೌಜನ್ಯ ಪರ ಹೋರಾಟಗಾರರು ಯಾರು ಹಿಂದೂ ವಿರೋಧಿಗಳಲ್ಲ. ಎಲ್ಲರೂ ದೇವರ ಭಯ ಭಕ್ತಿಯಲ್ಲಿ ಇರುವವರು ಹಾಗೂ ದೇವರನ್ನ ಅತಿ ಹೆಚ್ಚು ನಂಬುವವರು ಅಂತ ಹೇಳಿದ್ರೆ ನನ್ನ ಪ್ರಕಾರ ಸೌಜನ್ಯ ಪರ ಹೋರಾಟಗಾರರು. ಈಗ ಭೀಮ ಬಂದು ಅಲ್ಲಿ ನಾನು ಇಲ್ಲಿ ಹೂತಿದ್ದೇನೆ ಅಲ್ಲಿ ಹೂತಿದ್ದೇನೆ ಎನ್ನುವಾಗ ಸೌಜನ್ಯ ಪರ ಹೋರಾಟಗಾರರ ಮನಸ್ಸಿಗೆ ಬಂದಿದ್ದು ಒಂದೇ, ಇದು ಅಣ್ಣಪ್ಪ ಮಂಜುನಾಥನೇ ಕಳಿಸಿರಬೇಕೆಂದು. ಅಷ್ಟು ನಂಬುತ್ತಿದ್ದೇವೆ ದೇವರನ್ನ. ಸುಮ್ಮನೆ ಜನರನ್ನ ಪ್ರೊವೋಕ್ ಮಾಡಿ ನೀವು ದಂಗೆ ಎಬ್ಬಿಸುವ ಪ್ರಯತ್ನಗಳನ್ನು ಮಾಡಿ ಪ್ರಕರಣದ ದಿಕ್ಕು ತಪ್ಪಿಸುವ ಪ್ರಯತ್ನಗಳನ್ನು ಮಾಡಬೇಡಿ. ದಯವಿಟ್ಟು SIT ತನಿಖೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗ್ತದೆ ಎನ್ನುವಂಥ ಭರವಸೆ ಎಲ್ರಿಗೂ ಇದೆ. ಜನರನ್ನ ದಿಕ್ಕು ತಪ್ಪಿಸಿ ಈ ಪ್ರಕರಣವನ್ನು ಹಳ್ಳ ಹಿಡಿಸುವ ಪ್ರಯತ್ನಗಳನ್ನು ಮಾಡಬೇಡಿ. SIT ಎಷ್ಟು ದಿನ ತನಿಖೆಯನ್ನು ನಡೆಸ್ತದೆ ಅಷ್ಟು ದಿನ ಅವರಿಗೆ ಸಹಕರಿಸುವಂಥ ಪ್ರಯತ್ನಗಳನ್ನು ಮಾಡಿ. ಅಪರಾಧಿ ಯಾರು ಅವರು ಸಿಕ್ಕಿಬೀಳಲಿ, ಯಾರು ನೈಜ ಅಪರಾಧಿ ಅವರು ಸಿಕ್ಕಿಬೀಳಲಿ ಎನ್ನುವುದೇ ನಮ್ಮ ಉದ್ದೇಶ.